ये आत्मा और ये जीवन करता हूँ मैं समर्पण। ये आत्मा और ये जीवन हाथों को उठा के मैं घुटनों पे आ रहा हूँ। शीश को झुका के मैं दिल से कह रहा हूँ, पवित्र आत्मा, पवित्र आत्मा, पवित्र आत्मा, पवित्र आत्मा। करता हूँ मैं समर्पण। ये आत्मा और ये जीवन करता हूँ मैं समर्पण। ये आत्मा और ये जीवन हाथों को उठा के मैं घुटनों पे आ रहा हूँ। शीश को झुका के मैं दिल से कह रहा हूँ, पवित्र आत्मा, पवित्र आत्मा, पवित्र आत्मा, पवित्र आत्मा। ला 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 ला, हो ला 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 ला, तेरी जरूरत है, तू आजा अपनी सामर्थ में हमें भर दे अपने प्रेम से खुदा। तू आजा अपनी सामर्थ में हमें भर दे अपनी ताकत से खुदा। तू आजा अपनी सामर्थ में हमें भर दे अपनी अग्नि से खुदा। तू आजा अपनी सामर्थ में हमें भर दे
ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಂಚಾಶತಮದ ಭಾನುವಾರದ ಆರಾಧನೆಗಾಗಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನ ಆತ್ಮಸ್ವರೂಪನಾಗಿರುವ ದೇವರ ಮಗನಾಗಿರುವ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಆರಂಭ ಮಾಡೋಣ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಇಂದಿನ ಪಂಚಾಶತಮದ ಭಾನುವಾರದ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವಂಥ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇನ್. ಆತ್ಮನ ಬಲದಿಂದಲೂ ಸತ್ಯದಿಂದಲೂ ದೇವರನ್ನು ನಾವು ಕೊಂಡಾಡುವ ಹಾಗೆ ಹಾಡುವಂಥ ಕನ್ನಡ ಸಂಗೀತದಲ್ಲಿ 114 MT 31 ಅದರ 1, 3 ಮತ್ತು 5ನೇ ಚರಣವನ್ನು ಮಾತ್ರ ನಾವು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 114 MT 31. Shall we sing first, third, 5th stanzas only. ಕರ್ತ ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನ, ಸೇರು ನಮ್ಮ ಮಧ್ಯಕ್ಕೆ. ತ್ರಯೇಕ ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ಲೆಟ್ ಅಸ್ ಪ್ರೇಸ್ ಗಾಡ್. ಪರಮ ಪವಿತ್ರನಾದ ದೇವರೇ, ನಿನಗೆ ಸ್ತುತಿಯಾಗಲಿ. ನೀನು ಪ್ರಕಾಶವುಳ್ಳವನು, ಮಹಾಮಹಿಮನು, ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದದ್ದನ್ನು ಮಗನ ಮೂಲಕವೂ ಪವಿತ್ರಾತ್ಮನ ಮೂಲಕವೂ ಕ್ರಮಪಡಿಸಿದಾತನು. ಸಕಲ ಸೃಷ್ಟಿಯನ್ನು ಪರಿಪಾಲಿಸುವ ಪರಮೋನ್ನತ ಪರಿಪಾಲಕನು, ಮಾನವರನ್ನು ಪ್ರೀತಿಸಿದ ಪ್ರೀತಿ ಸ್ವರೂಪನು, ನಿನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ನೀಡಿದ ದಯಾಳುವು, ನಿನ್ನ ಪವಿತ್ರ ಆತ್ಮನನ್ನು ನಮಗಾಗಿ ಕಳಿಸಿದವನಾಗಿದ್ದಿ. ಆದ್ದರಿಂದ ದೇವರೇ, ಹೃದಯ ಅಂತರಾಳದಿಂದ ನಿನ್ನನ್ನು ಸ್ತುತಿಸುತ್ತೇವೆ. ಜಗದ್ರಕ್ಷಕನಾದ ಕ್ರಿಸ್ತನೇ, ನಿನಗೆ ಸ್ತುತಿಯಾಗಲಿ. ನೀನು ಕರುಣಾಮಯನು, ಕ್ಷಮಾಮೂರ್ತಿಯು, ತಂದೆಯ ಚಿತ್ತವನ್ನು ನೆರವೇರಿಸಲು ನಿನ್ನನ್ನು ಬರೆದು ಮಾಡಿಕೊಂಡ ತ್ಯಾಗಮೂರ್ತಿಯು, ದೇವರ ಸೇವೆಯಲ್ಲಿ ದೀನತೆಗೆ, ಕ್ಷಮೆಗೆ, ಪ್ರೀತಿಗೆ ಮತ್ತು ದೇವರ ಆತ್ಮನನ್ನು ಸ್ವೀಕರಿಸುವಿಕೆಗೆ ನಮ್ಮೆಲ್ಲರಿಗೂ ಮಾದರಿಯನ್ನು ತೋರಿಸಿ ಕೊಟ್ಟಾತನು. ದೇವರ ಆತ್ಮನ ವಾಗ್ದಾನವನ್ನು ದಿವಾರುಣಗೊಂಡ ನಂತರ
ನಿನ್ನನ್ನು ಹಿಂಬಾಲಿಸುವವರ ಮೇಲೆ ಸುರಿಸಿದಾತನೂ ಆಗಿದ್ದಿ. ಆದ್ದರಿಂದ ಕ್ರಿಸ್ತನೇ, ನಮ್ಮ ಹೃದಯ ಅಂತರಾಳದಿಂದ ನಿನ್ನನ್ನು ಸ್ತುತಿಸುತ್ತೇವೆ. ಸರ್ವಕಾಲಕ್ಕೂ ನಮ್ಮೊಂದಿಗಿರುವ ಪವಿತ್ರಾತ್ಮನೇ, ನಿನಗೆ ಸ್ತುತಿಯಾಗಲಿ. ನೀನು ಸತ್ಯದ ಆತ್ಮನು, ಜೀವದಾಯಕನು, ನಮ್ಮ ಸಹಾಯಕನು, ನಮ್ಮನ್ನು ಅಸತ್ಯದಿಂದ ಸತ್ಯಕ್ಕೆ, ಪಾಪದಿಂದ ಮುಕ್ತಿಗೆ, ಅಶಾಂತಿಯಿಂದ ಶಾಂತಿಗೆ ನಡೆಸುವ ಮಾರ್ಗದರ್ಶಕನು, ನಿನ್ನ ವರಗಳಿಂದ ನಿತ್ಯ ಜೀವಕ್ಕೆ ಸೇರಿಸುವವನು ಆಗಿದ್ದಿ. ಆದ್ದರಿಂದ ಪವಿತ್ರಾತ್ಮನೇ, ನಮ್ಮ ಹೃದಯದ ಅಂತರಾಳದಿಂದ ನಿನ್ನನ್ನು ಸ್ತುತಿಸುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರೇ, ಈಗಲೂ ಎಂದೆಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ. ಆಮೇನ್. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಅಪರಾಧಗಳೇ ನಮ್ಮ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಾವು ನಮ್ಮ ಶರೀರಭೌತ ಕರ್ಮಗಳಿಂದ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರೆಂದು ನೆನಪು ಮಾಡಿಕೊಂಡು ಒಂದು ಕ್ಷಣ ದೇವರ ಸನ್ನಿಧಾನದಲ್ಲಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತು ನಿಮ್ಮ ಸಮೀಪಕ್ಕೆ ಬರುವನು. ಮುಂದಿನ ಪಾಪದ ಅರಿಕೆಯನ್ನು ನನ್ನೊಂದಿಗೆ ಒಟ್ಟಾಗಿ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಐ ರಿಕ್ವೆಸ್ಟ್ ದ ಕಾಂಗ್ರಿಗೇಷನ್ ಟು ರಿಪೀಟ್ ದ ಪ್ರೇಯರ್ ಆಫ್ ಕನ್ಫೆಷನ್ ಆಫ್ಟರ್ ಮೀ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ದೇವರ ಆತ್ಮನ ಫಲಗಳನ್ನು ನಮ್ಮ ಕಾರ್ಯದಲ್ಲಿ ತೋರಿಸದೆ ಶರೀರಭಾವದ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆಯನ್ನು ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾತಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವರಾತ್ಮನ ಫಲಗಳನ್ನು ನಮ್ಮ ಕಾರ್ಯದಲ್ಲಿ ತೋರಿಸುವುದಕ್ಕೆ ಸಹಾಯ ಮಾಡು. ಶರೀರಭಾವದ ಕರ್ಮಗಳಿಂದ ನಾವು ದೂರ ಹೋಗ್ಲಿಕ್ಕಾಗುವಂತೆ ಬಲವನ್ನು ಕೊಡು. ನಿನ್ನ ಚಿತ್ತದಂತೆ ಜೀವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ಸಹಾಯ ಮಾಡೆಂದು ಆರಿಕೆ ಮಾಡುತ್ತೇವೆ. ತ್ರಯೇಕ ದೇವರಿಗೆ ಮತ್ತು ವಾಕ್ಯಗಳಿಗೆ ವಿರೋಧವಾಗಿ ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು ಮತ್ತು ದೇವರ ಕೃಪೆಯನ್ನು ಬಯಸುವಂಥ ಕುಗ್ಗಿದ ಮನಸ್ಸುಳ್ಳವರೇ, ದೇವರ ವಾಕ್ಯವು ನಿಮಗೆ ಹೇಳುವುದೇನೆಂದರೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವಂತೆ ಮಾಡುವೆನು. ಆಮೇನ್. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. Let us offer thanks to God.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ ಪವಿತ್ರ ವಾಕ್ಯದ ಮೇರೆಗೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಮತ್ತು ಸಭಾ ಜೀವಿತದಲ್ಲಿ ನೀನು ಮಾಡಿದ ಪ್ರತಿಯೊಂದು ಸಹಾಯವನ್ನು, ಆಶೀರ್ವಾದವನ್ನು, ರಕ್ಷಣೆ ಮಾರ್ಗವನ್ನು ಮತ್ತು ಆರೋಗ್ಯವನ್ನು ನೆನಪು ಮಾಡಿಕೊಂಡು ನಿನಗೆ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಮತ್ತು ಪೂರ್ಣವಾದ ಶಕ್ತಿಯಿಂದಲೂ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತೇವೆ. ದೇವರೇ, ಇಂದಿನ ಭಯದ ಪರಿಸ್ಥಿತಿಯಲ್ಲಿ, ಕಠಿಣ ಪರಿಸ್ಥಿತಿಯಲ್ಲಿ, ಕರೋನಾ ವೈರಸ್ ಎಂಬ ಪರಿಸ್ಥಿತಿಯಲ್ಲಿ ನಾವು ಬದುಕಿ ಉಳಿದಿರುವುದು ನಮ್ಮ ಒಳ್ಳೆಯ ಕಾರ್ಯದಿಂದಲ್ಲ, ನಮ್ಮ ಆಯುಷ್ಕಾಲದಿಂದಲ್ಲ, ಕೇವಲ ನಿನ್ನ ಕೃಪಾವರಗಳು ನಮ್ಮ ಜೀವಿತದಲ್ಲಿ ಇರುವುದರಿಂದ, ನಿನ್ನ ಕರುಣೆಯಿಂದಲೇ ನಾವು ಬದುಕಿ ಉಳಿದಿದ್ದೇವೆ. ಆದ್ದರಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, 2020ನೇ ವರ್ಷದ ಮೇ ತಿಂಗಳಿನ ಕೊನೆಯ ಭಾನುವಾರದಂದು ನಿನ್ನ ಸಮೀಪದಲ್ಲಿ ಕಾಣಿಸಿಕೊಳ್ಳಲು ಕುಟುಂಬ ಸಮೇತವಾಗಿ ನಮಗೆ ಆಶೀರ್ವಾದ ಮಾಡಿದ್ದನ್ನು ನೆನಪು ಮಾಡಿಕೊಂಡು ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇವರೇ, ನಿನ್ನ ಕಾಲವು ಪರಿಪೂರ್ಣವಾದಾಗ ನಿನ್ನ ಮಗನಾದ ಯೇಸುವನ್ನು ಮತ್ತು ನಿನ್ನ ಆತ್ಮನಾದ ಪವಿತ್ರ ಆತ್ಮನನ್ನು ನಮಗೆ ಅನುಗ್ರಹಿಸಿ ನಾವು ಕ್ರೈಸ್ತ ನಂಬಿಕೆಯಲ್ಲಿ ಜೀವಿಸಲು ನಮ್ಮನ್ನು ನಿನ್ನ ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಕ್ರಿಸ್ತನ ಮೂಲಕ ನಿತ್ಯ ಜೀವದ ನಿರೀಕ್ಷೆಯನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಕ್ರೈಸ್ತ ಸಭೆಗಳ ಮೂಲಕ, ದೇವ ಸೇವಕರುಗಳ ಮೂಲಕ, ಪ್ರಾರ್ಥನೆಯ ಜೀವಿತದ ಮೂಲಕ, ದೇವರ ವಾಕ್ಯದ ಮೂಲಕ ಮತ್ತು ಕ್ರೈಸ್ತ ನಂಬಿಕೆಯ ತಂದೆ ತಾಯಿಗಳ ಮೂಲಕ ನಮ್ಮನ್ನು ಭಯಭಕ್ತಿಯುಳ್ಳ ಮಾರ್ಗದಲ್ಲಿ ಮತ್ತು ನೀತಿಯುಳ್ಳ ಮಾರ್ಗದಲ್ಲಿ ನಡೆಸಿರುವುದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕರುಣೆಯುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ಈ ಲೋಕಕ್ಕೆ ಕಳಿಸಿದಲ್ಲದೆ ಆತನನ್ನು ನಮ್ಮ ಪರಲೋಕದ ಬಾಧ್ಯತೆಗೆ ಸಹಾಯಕನಾಗಿ ದಯಪಾಲಿಸಿದ್ದಿ. ಆದುದರಿಂದ ಈ ನಿನ್ನ ಉಪಕಾರಕ್ಕಾಗಿ ನಿನ್ನನ್ನು ನಾವು ಸ್ತುತಿಸುತ್ತೇವೆ. ಯೇಸು ಕ್ರಿಸ್ತನಲ್ಲಿರುವ ನಿನ್ನ ಸಭೆಯ ಮೇಲೆ ನಿನ್ನ ಆತ್ಮನನ್ನು ಹೆಚ್ಚಾಗಿ ಸುರಿಸು. ನಮ್ಮ ಹೃದಯಗಳಲ್ಲಿ ನಿನ್ನ ರಾಜ್ಯವನ್ನು ಸ್ಥಾಪಿಸು. ನಮ್ಮನ್ನು ಕತ್ತಲೆ ಒಳಗಿಂದ ಬೆಳಕಿಗೂ, ಪಾಪದ ದಾಸತ್ವದಿಂದ ನಿನ್ನ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಗೂ ತಂದು ನಿಲ್ಲಿಸು ಎಂಬುದಾಗಿ ಬೇಡುತ್ತೇವೆ. ಪವಿತ್ರಾತ್ಮನೇ ಬಾ. ಇಲ್ಲಿ ಕೂಡಿರುವ ಒಬ್ಬರಾದರೂ ನಿನ್ನ ಸಾಕ್ಷಿಯನ್ನು ಕೇಳದೆ ಹಿಂದಿರುಗಬಾರದು. ನಿನ್ನ ಭಕ್ತರಿಗೆ ನಿನ್ನ ವರಗಳನ್ನು ಧಾರಾಳವಾಗಿ ಅನುಗ್ರಹಿಸಿ ಅವರನ್ನು ಆಶೀರ್ವದಿಸು. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವು ಪೂರ್ಣ ಸಾಧಕವಾಗುವಂತೆ ಮಾಡು. ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ನಂಬಿಕೆ, ಪ್ರೀತಿ, ವಿಧೇಯತೆ, ತಾಳ್ಮೆ ಇವುಗಳನ್ನು ದೃಢಪಡಿಸು. ಕ್ರಿಸ್ತನನ್ನು ನಮ್ಮಲ್ಲಿ ಮಹಿಮೆಪಡಿಸು. ನಾವು ಆತನ ದೇಹದ ಅಂಗಗಳು, ದೇವರ ಮಕ್ಕಳು ಆಗಿದ್ದೇವೆಂಬುದಕ್ಕೆ ನಮ್ಮ ಆತ್ಮಗಳಿಗೆ ನೀನು ಸಾಕ್ಷಿಯನ್ನು ಹೇಳು. ನಾವೆಲ್ಲರೂ ಒಂದೇ ವಿಶ್ವಾಸದಲ್ಲಿ ಅನ್ಯೋನ್ಯವಾಗಿ ಜೀವಿಸುವಂತೆ ಸಹಾಯ ಮಾಡೆಂಬುದಾಗಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ನಮ್ಮ ಪರಲೋಕದ ತಂದೆಯೇ. ಆಮೇನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ಅಪೋಸ್ತಲಿಕರ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು
ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದು ನಂಬುತ್ತೇನೆ. ಪರಿಶುದ್ಧಾತ್ಮನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಈಗ ನಮ್ಮ ಸಭೆಯ ಯುವಜನರಿಂದ ಪ್ರೈಸ್ ಅಂಡ್ ವರ್ಷಿಪ್ ನಡೆಸಲಾಗುವುದು. Now we have praise and worship by our UBM Shalom Church youth team. आत्मस्वरूपने प्रियात्मस्वरूपने ईलबादेवा इलिदुबादेवा नाममाद्यदोळु ईलबादेवा इलिदुबादेवा नाममाद्यदोळु ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೆ. ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದೆ. ಪಾಪದೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಾಮ ಮಾರ್ಯದೊಳು. ಈಗ ಬಾದೇವ ಇಳಿದು ಬಾದೇವ ನಾಮ ಮಾರ್ಯದೊಳು. ಸೇನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ. ಸೇನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ. ಆತ್ಮದ ಹವದೀಸಯ್ಯ ಈ ದಿವ್ಯ ಸಮಯದೊಳು. ಆತ್ಮದ ಹವದೀಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯಾತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಾಮ ಮಾದ್ಯದೊಳು. ಈಗ ಬಾದೇವ ಇಳಿದು ಬಾದೇವ ನಾಮ ಮಾದ್ಯದೊಳು. फिर से तू आग बरसा दे, फिर से तूफान आने दे. तेरी महिमा से, तेरी सामर्थ से फिर से तू अभिषेक कर दे. फिर से वो आग बरसा दे, फिर से तूफान आएंगे. तेरी महिमा से, तेरी सामर्थ से फिर से तू अभिषेक कर दे. पवित्र आत्मा, पवित्र आत्मा
फिर से तू अभिषेक कर दे। पवित्र आत्मा, पवित्र आत्मा, पवित्र आत्मा, पवित्र आत्मा, पवित्र आत्मा, पवित्र आत्मा, तू बदल दे मेरे मन को, दे आशीष इस जीवन को, तेरी करुणा हम तेरे बल से अपने मार्ग पे चला हमको, तेरी महिमा से तेरे सामर्थ से फिर से तू अभिषेक कर दे। पवित्र आत्मा, पवित्र आत्मा, पवित्र आत्मा, पवित्र आत्मा, पवित्र आत्मा, पवित्र आत्मा। ಇಂದಿನ ಪಂಚಾಶತ್ವದ ಭಾನುವಾರದ ಆರಾಧನೆಗಾಗಿ ನೇಮಕವಾದಂಥ ಹೊಸ ಒಡಂಬಡಿಕೆಯ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 16ರಿಂದ 26ರವರೆಗೆ. ದ ಎಪಿಸ್ಟಲ್ ಆಫ್ ಸೆಂಟ್ ಪೌಲ್ ಟು ದ ಗಲಾತಿಯನ್ಸ್ ಚಾಪ್ಟರ್ 5 ವರ್ಸಸ್ 16 to 26. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಪಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ತಂದೆಯಂತ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವರ ಪರಿಶುದ್ಧೋಳ ನಾಮಕ್ಕೆ ಸ್ತೋತ್ರವಾಗಲಿ.
ಇಂದಿನ ದೇವರ ವಾಕ್ಯಕ್ಕೆ ನಮ್ಮ ಹೃದಯವನ್ನು ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ಕ್ಷಣ ಹೊತ್ತು ಮೌನವಾಗಿದ್ದು ಪವಿತ್ರಾತ್ಮನ ಸಹಾಯದಿಂದ ನಾವು ಸಿದ್ಧತೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಉನ್ನತನು, ಮಹೋನ್ನತನು, ಆತ್ಮಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ಕಾರ್ಯ ಮಾಡುವಾತನು ಆದಂಥ ನಮ್ಮ ಪರಲೋಕದ ತಂದೆ ಅಂತ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿನ ವಾಕ್ಯದ ರೂಪವಾಗಿ ಕಳಿಸಿಕೊಟ್ಟು ಆತನನ್ನು ನಾವು ಪ್ರತಿದಿನವೂ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳಲು ಕೊಟ್ಟಂಥ ಕೃಪೆಗೆ ನಿನಗೆ ಸ್ತೋತ್ರ. ಮತ್ತೊಂದು ಆವರ್ತಿ ಈ ದಿನದ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳೋದಕ್ಕೆ ನಮ್ಮನ್ನು ಕೂಡಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಮ್ಮೆಲ್ಲರಿಗೂ ಪವಿತ್ರಾತ್ಮನ ಬಲವನ್ನು ಕೊಡು. ಇಂದಿನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನು ದಯಪಾಲಿಸಿಕೊಡು. ಕರ್ತನೆ, ನನ್ನ ಶರಣನೆ, ನಮ್ಮ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಇಂದಿನ ದೇವರ ವಾಕ್ಯಕ್ಕಾಗಿ ಕೊಡಲ್ಪಟ್ಟಂಥ ಸರ್ಮನ್ ಥೀಮ್ ಲಿವಿಂಗ್ ಅ ಸ್ಪಿರಿಟ್ ಪವರ್ಡ್ ಲೈಫ್. ಪವಿತ್ರಾತ್ಮನಿಗೆ ಅನುಗುಣವಾಗಿ ಯೋಗ್ಯರಾಗಿ ಜೀವಿಸುವಂಥದ್ದು. Before going to today's meditation, we have to understand about the festival of Pentecost, because of today is Pentecost Sunday, or the festival of the Holy Spirit. This is the one of the most important festival of the Christian year. ಇವತ್ತು ವಿಶ್ವದ ಎಲ್ಲ ಸಭೆಗಳು ಪಂಚಾಶತಮದ ಭಾನುವಾರವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಪಂಚಾಶತಮ ಹಬ್ಬದ ಕುರಿತು ಯಹೂದ್ಯರ ಅಥವಾ ಹಳೆ ಒಡಂಬಡಿಕೆಯ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳುವುದಾದರೆ, ಆಫ್ ದ 7 festivals that the Jews would observe annually, 3 were of great significance. They are Passover, Pentecost and Tabernacles. Which these festivals are more important for Jews. ಯಹೂದ್ಯರು ಆಚರಿಸುತ್ತಿರುವಂಥ 7 ಹಬ್ಬಗಳಲ್ಲಿ 3 ಹಬ್ಬಗಳು ಪ್ರಮುಖವಾಗಿ ಅವರು ಆಚರಣೆ ಮಾಡ್ತಾ ಇದ್ದರು. ಆ 3 ಹಬ್ಬಗಳು ಯಾವುದೆಂದರೆ ಪಸ್ಕ ಹಬ್ಬ, ಪಂಚಾಶತಮದ ಹಬ್ಬ ಮತ್ತು ಪರ್ಣ ಶಾಲೆಗಳ ಹಬ್ಬ. ಈ ಮುಖ್ಯವಾಗಿ ಈ 3 ಹಬ್ಬದ ಸಂದರ್ಭದಲ್ಲಿ ಯಹೂದ್ಯ ಪುರುಷರೆಲ್ಲರೂ ಯೆಹೋವನನ್ನು ಆರಾಧನೆ ಮಾಡೋದಕ್ಕೋಸ್ಕರ ಯೆರೂಸಲೇಮಿಗೆ ಸೇರಿ ಬರಬೇಕಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಬಹುದಾಗಿದೆ. ಎಕ್ಸೋಡಸ್ ಚಾಪ್ಟರ್ 23 verses 17 says that 3 times a year all the men are to appear before the serving Lord. This is one of the commandment of God to all Jews men. ವಿಮೋಚನ ಕಾಂಡ 23ನೇ ಅಧ್ಯಾಯ 17ನೇ ವಚನದಲ್ಲಿ ನಮಗೆ ಇದು ತಿಳಿಸಲ್ಪಡುತ್ತದೆ. ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ಈ ಒಂದು ಆಜ್ಞೆಯ ಮೇರೆಗೆ ಯಹೂದ್ಯಾದಂಥ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಮತ್ತು ಆತನ ತಂದೆ ತಾಯಿಯವರು ಪ್ರತಿ ವರ್ಷ ಯೆರೂಸಲೇಮಿಗೆ ದೇವಾಲಯಕ್ಕೆ ಹಬ್ಬದ ಆಚರಣೆಗೆ ಹೋಗುತ್ತಿದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. Why Jews were celebrating Pentecost festival in their life? ಯಾಕೆ ಪಂಚಾಶತದ ಹಬ್ಬವನ್ನು ಯಹೂದ್ಯರು ತಮ್ಮ ಜೀವಿತದಲ್ಲಿ ಆಚರಿಸಿದ್ದರು ಎಂಬುದಾಗಿ ನೋಡುವುದಾದರೆ, ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಫೆಸ್ಟಿವಲ್ ಆಫ್ ಪೆಂಟಕೋಸ್ಟ್ ಇನ್ ದ ಪೀರಿಯಡ್ ಆಫ್ ಓಲ್ಡ್ ಟೆಸ್ಟಿಮೆಂಟ್? ಇಸ್ರಾಯೇಲರ ಚರಿತ್ರೆಯಲ್ಲಿ 2 ವಿಶೇಷವಾದ ಘಟನೆಯನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಅವರು ಯಾವಾಗಲೂ ಈ ಪಂಚಾಶತಮದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದರು. ಮೊದಲನೇ ಕಾರಣ ಏನೆಂದರೆ, ಫಸ್ಟ್ ಇನ್ಸಿಡೆಂಟ್, ಇಟ್ ಕಮೆಮಾರೇಟೆಡ್ ದ ಫ್ರೀಡಮ್ ಫ್ರಮ್ ದ ಈಜಿಪ್ತಿಯನ್ ಸ್ಲೇವರಿ. ಅಂದರೆ ಯೆಹೋವ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಈ ಪಂಚಾಶತದ ಹಬ್ಬವನ್ನು ಇಸ್ರಾಯೇಲರು ಆಚರಣೆ ಮಾಡ್ತಾ ಇದ್ದರು. ಎರಡನೇ ಕಾರಣ, ದೇವರ ಸೇವಕನಾದಂಥ ಮೋಶೆ ಮುಖಾಂತರ ಸೀನಾಯಿ ಬೆಟ್ಟದಲ್ಲಿ ದೇವರು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಮತ್ತು 10 ಆಜ್ಞೆಗಳನ್ನು ನೀಡಿದ್ದನ್ನು ನೆನಪು ಮಾಡಿಕೊಳ್ಳುವಂಥ ದಿನವೇ ಪಂಚಾಶತದ ದಿನವಾಗಿ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ಆಚರಿಸುತ್ತಿದ್ದರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನಾವು ಅಧ್ಯಯನ ಮಾಡಬಹುದಾಗಿದೆ. ಇಟ್ ಈಸ್ ಲೈಕ್
as Independence Day and the Republic Day of the Indian nation. ಇನ್ನು ಹೊಸ ಒಡಂಬಡಿಕೆ ಪ್ರಕಾರ ಪಂಚಾಶಬ್ದ ಹಬ್ಬ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಾದರೆ, Pentecost is celebration of the coming of God the Holy Spirit. ಯೇಸು ಪುನರುತ್ಥಾನ ಹೊಂದಿದ ನಂತರ ಅಂದರೆ 50ನೇ ದಿನವೇ ಪಂಚಾಶಬ್ದ ದಿನವನ್ನಾಗಿ ಹೊಸ ಒಡಂಬಡಿಕೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೇವೆ. ಅಂದರೆ ಪವಿತ್ರಾತ್ಮನ ಆಗಮನದ ದಿನವನ್ನು ಪಂಚಾಶತಮದ ದಿನವನ್ನಾಗಿ ಆಚರಿಸುತ್ತಿದ್ದರು. Therefore, according to New Testament, ಪವಿತ್ರಾತ್ಮನ ವರ ಸೇರಿ ಬಂದವರ ಮೇಲೆ, ಸಭೆಯ ಮೇಲೆ ಮೊದಲು ಇಳಿದು ಬಂದ ದಿನದ ನೆನಪಿಗಾಗಿ ಎಲ್ಲ ಕ್ರೈಸ್ತರು ಪೆಂಟಕೋಸ್ಟ್ ಸಂಡೇ ಅಥವಾ ಪೆಂಟಕೋಸ್ಟ್ ಫೆಸ್ಟಿವಲ್ನ ಆಚರಣೆ ಮಾಡುತ್ತಿದ್ದಾರೆ. Pentecost means 15th day after resurrection. The person of the Pentecost is God the Holy Spirit. ಈ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಅನ್ನು ನಾನು ತಂದೆ ಬಳಿಗೆ ಹೋಗಿ ನಂತರ ಕಳಿಸಿಕೊಡುತ್ತೇನೆ ಎಂದು ಕ್ರಿಸ್ತನು ತನ್ನ ಶಿಷ್ಯರಿಗೆ ಮಾಡಿದಂಥ ಒಂದು ವಾಗ್ದಾನವಾಗಿದೆ. ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ಎ ಪ್ರಾಮಿಸ್. ಅದೊಂದು ವಾಗ್ದಾನವಾಗಿ ಆತನು ತನ್ನ ಶಿಷ್ಯರಿಗೆ ಮಾಡಿದ್ದನ್ನು ನಾವು ಸುವಾರ್ತೆ ಭಾಗದಲ್ಲಿ ನಾವು ಓದಬಹುದಾಗಿದೆ. Acts chapter 1 verses 5 says that in a few days you will be baptized with the Holy Spirit. So Pentecost ಎಂದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆಗೆ ಸೇರಿ ಬಂದಿರುವವರ ಮೇಲೆ ಕ್ರಿಸ್ತನ ವಾಗ್ದಾನದಂತೆ ಪವಿತ್ರಾತ್ಮನ ವರ ಇಳಿದು ಬಂದಿರುವಂಥ ವಿಶೇಷತೆಯ ಆರಾಧನೆಯೇ ಪೆಂಟೆಕೋಸ್ಟ್ ಡೇ ಎಂಬುದಾಗಿ ಇವತ್ತು ಎಲ್ಲ ಸಭೆಗಳು ಆಚರಣೆ ಮಾಡ್ತಾ ಇದ್ದಾವೆ. ನೋಡಿ, ಅಂದು ಪಂಚಾಶತ್ಮ ದಿನದಂದು ಪ್ರಾರ್ಥನೆಗೆ ಸೇರಿ ಬಂದಿರುವವರ ಎಲ್ಲರ ಮೇಲೆ ಪವಿತ್ರಾತ್ಮನ ವರ ಹೊಂದಿಕೊಳ್ಳುವಂಥ ಅವಕಾಶ ಅವರಿಗೆ ದೊರೆಯಿತು. ಅಂದರೆ ಪ್ರಾರ್ಥನೆಗೆ ಬಾರದಿರುವವರಿಗೆ ಪವಿತ್ರಾತ್ಮನ ವರ ಕೊಡಲ್ಪಡಲಿಲ್ಲ. ಈ ಒಂದು ಘಟನೆ ನಮಗೆ ಪಾಠವನ್ನು ಕಲಿಸುತ್ತದೆ. ದೇವರ ಸನ್ನಿಧಿಗೆ ಸೇರಿರುವವರೆಲ್ಲರಿಗೂ ದೇವರು ತನ್ನ ಆತ್ಮನ ವರಗಳಿಂದ ತುಂಬಿಸುತ್ತಾನೆಂಬುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವರದ ಕುರಿತು ನಾವು ಧ್ಯಾನ ಮಾಡೋದಾದರೆ ಬೈಬಲ್ನಲ್ಲಿ ಪವಿತ್ರಾತ್ಮನ ವರವನ್ನು ಪವಿತ್ರಾತ್ಮನ ದಾನ ಎಂಬುದಾಗಿ ಕರೆಯಲಾಗುತ್ತದೆ. ವಿ ಶುಡ್ ಅಬ್ಸರ್ವ್ ಅಕಾರ್ಡಿಂಗ್ ಟು ಬೈಬಲ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಸಪ್ರೇಟ್, ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಸಪ್ರೇಟ್. ಬಟ್ ಎವ್ರಿ ಬಿಲೀವರ್ ಶುಡ್ ಹ್ಯಾವ್ ಬೋತ್ ಇನ್ ದಿಯರ್ ಲೈಫ್. ಪ್ರತಿಯೊಬ್ಬ ಕ್ರೈಸ್ತನು ಪವಿತ್ರಾತ್ಮನ ವರವನ್ನು ಹೊಂದಿರಬೇಕು, ಅದರೊಂದಿಗೆ ಪವಿತ್ರಾತ್ಮನ ಫಲಗಳನ್ನು ಸಹ ಹೊಂದಿರಬೇಕು. ಇಂದಿನ ಅನೇಕ ವಿಶ್ವಾಸಿಗಳು ಕೇವಲ ಪವಿತ್ರಾತ್ಮನ ವರವನ್ನು ಮಾತ್ರ ಹೊಂದಿಕೊಂಡು ತಮ್ಮ ಲೈಫ್ನಲ್ಲಿ ಪವಿತ್ರಾತ್ಮನ ಫಲಗಳನ್ನು ತೋರಿಸದೆ ಅದನ್ನು ಹೊಂದಿಕೊಳ್ಳದೆ ಹೋಗಿರುವುದು ನಿಜವಾಗ್ಲೂ ದುಃಖಕರವಾದಂಥ ಸಂಗತಿಯಾಗಿದೆ. ಸೊ those who have the gift of Holy Spirit, who will express fruit of the Spirit through their life. ಆದ್ದರಿಂದ ಯಾರು ಪವಿತ್ರಾತ್ಮನವನ್ನು ಹೊಂದಿರುತ್ತಾರೋ ಅವರು ಪವಿತ್ರಾತ್ಮನ ಫಲಗಳನ್ನು ತಮ್ಮ ಜೀವಿತದಲ್ಲಿ ವ್ಯಕ್ತಪಡಿಸಲು ಶಕ್ತರಾಗಿದ್ದಾರೆ. ಇಂದಿನ ಸರ್ಮನ್ ಟೆಕ್ಸ್ಟ್ ಅನ್ನು ನಾವು ಓದಿದ್ದೇವೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 16ರಿಂದ 26 ನಾವು ಓದಿದ್ದೇವೆ. ಇಲ್ಲಿ ಪೌಲನು ವಚನ 22 ಮತ್ತು 23ರಲ್ಲಿ ಆತನು 9 ರೀತಿಯ ಪವಿತ್ರಾತ್ಮನ ಫಲಗಳನ್ನು ಆತನು ಗಲಾತ್ಯ ಸಭೆಯವರಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿ ಶುಡ್ ರೀಡ್ ಅಂಡ್ ಮೇಕ್ ಎ ಚಾರ್ಟ್ ಫಾರ್ ಇಟ್, ಹ್ಯಾಂಗ್ ನಿಯರ್ ಅವರ್ ಮಿರರ್. ವಿ ಶುಡ್ ರೀಡ್ ಎವ್ರಿ ಮಾರ್ನಿಂಗ್ ಅಂಡ್ ಈವ್ನಿಂಗ್. ಅದನ್ನು ನಾವು ಓದುವುದರ ಮೂಲಕ ನಮ್ಮ ಲೈಫ್ನಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ದೇವರು ನಮಗೆ ಇವತ್ತು ಕರೆಯುತ್ತಾ ಇದ್ದಾನೆ. ಯೇಸುವಿನ ಪ್ರಕಾರ ನಂಬಿಕೆಯಿಂದ ತನ್ನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬ ಕ್ರೈಸ್ತನು ಈ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸುವಿನ ಡಿಸೈರ್ ಆಗಿತ್ತು, ಆತನ ಆಶೆ ಆಗಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಯಹೂದ್ಯ ನಂಬಿಕೆ ಪ್ರಕಾರ ಕೇವಲ ಸುನ್ನತಿ ಮಾಡಿಸಿಕೊಳ್ಳುವಂಥ ಇಸ್ರಾಯೇಲರು ಮಾತ್ರ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಅವರ ನಂಬಿಕೆ ಆಗಿತ್ತು. ನಾವು ವಾಕ್ಯದಲ್ಲಿ ಅಪೋಸ್ತಲ ಕೃತ್ಯಗಳು 10ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಕ್ರಿಸ್ತನನ್ನು ನಂಬಿದ ಅನ್ಯ ಜನರ ಮೇಲೂ
ಪವಿತ್ರಾತ್ಮನ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಯಹೂದ್ಯರು ಕಂಡು ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಅನ್ಯ ಜನರಿಗೂ ಪವಿತ್ರಾತ್ಮನ ವರವನ್ನು ಕೊಡಲ್ಪಡುತ್ತದೆ. ಅನ್ಯ ಜನರಲ್ಲೂ ಸಹ ದೇವರ ಆತ್ಮ ಇಳಿದು ಬರುತ್ತದೆ. ಯಾವಾಗ ಅಂದರೆ ಅವರು ದೇವರನ್ನು ನಂಬಿದಾಗ, ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಾಗ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪವಿತ್ರಾತ್ಮನ ವರ ಅಂದರೇನು ಎಂಬುದಾಗಿ ದೇವರು ನಮಗೆ ಅನೇಕ ಸಾರಿ ನಮಗೆ ಕನ್ಫ್ಯೂಸ್ ಆಗುವಂಥ ಒಂದು ಸನ್ನಿವೇಶ ನಾವಿದ್ದೇವೆ. ವಾಟ್ ಈಸ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್? ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನು. ಆತನೇ ನಮ್ಮ ಪಾಪವನ್ನು ಹೊತ್ತುಕೊಂಡು ಸತ್ತು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋಗಿ ಪುನಃ ತಿರುಗಿ ಆತನ ಭೂಲೋಕಕ್ಕೆ ಬಂದು ನಮ್ಮ 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 ಕಾರ್ಯಗಳಿಗೆ ಅನುಗುಣವಾಗಿ ಆತನ ನ್ಯಾಯ ತೀರ್ಪನ್ನು ಕೊಡುತ್ತಾನೆ ಎಂದು ನಂಬುವ ವಿಶ್ವಾಸಿಗಳಿಗೆ ದೇವರಿಂದ ಕೊಡುವ ಒಂದು ದೈವಿಕ ಶಕ್ತಿಯೇ ಅದು ಪವಿತ್ರಾತ್ಮನ ವರವಾಗಿದೆ. ಹೋಲಿ ಸ್ಪಿರಿಟ್ ಮೀನ್ಸ್ ಪವರ್ ಆಫ್ ಗಾಡ್. ಪವಿತ್ರಾತ್ಮನ ವರ ಎಂದರೆ ದೇವರ ಹತ್ತಿರ ಇದ್ದಂಥ ಒಂದು ಶಕ್ತಿಯಾಗಿದೆ. ಇದನ್ನು ಯೇಸು ತಾನು ದೀಕ್ಷಾಸ್ನಾನ ಹೊಂದಿದ ನಂತರ ದೇವರಿಂದ ಪಾರಿವಾಳದ ರೂಪದಲ್ಲಿ ಆತನು ಹೊಂದಿಕೊಂಡನೆಂಬುದಾಗಿ ಆತನ ದೀಕ್ಷಾಸ್ನಾನದ ಘಟನೆಯಲ್ಲಿ ನಾವು ಓದುವರಾಗಿದ್ದೇವೆ. ಅಂಥ ದೇವರ ದೈವಿಕ ಶಕ್ತಿಯನ್ನು ತಾನು ಈ ಲೋಕವನ್ನು ಬಿಟ್ಟು ಹೋಗುವಾಗ, ಯೇಸು ಈ ಲೋಕವನ್ನು ಬಿಟ್ಟು ಹೋಗುವಾಗ ತನ್ನ ಜೊತೆ ತೆಗೆದುಕೊಂಡು ಹೋಗಲಿಲ್ಲ. ತನ್ನ ಸೇವೆಯನ್ನು, ತನ್ನ ದೇವರ ಸೇವೆಯನ್ನು, ತನ್ನ ಮಿನಿಸ್ಟ್ರಿಯನ್ನು ಆತನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಆ ಪವಿತ್ರಾತ್ಮನ ವರವನ್ನು ತನ್ನ ಶಿಷ್ಯರ ಮೇಲೆ ಆತನು ಊದಿ ಕೊಟ್ಟು ಹೋದನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22-23ನೇ ವಚನದಲ್ಲಿ ನಾವು ಓದ್ತೇವೆ. ಹಾಗೆ 2ನೇ ಸಾರಿ ನಾವು ನೋಡ್ತೇವೆ, ಪಂಚಾಶನದ ದಿನದಂದು ಆ 120 ಮಂದಿಗೆ ಪವಿತ್ರಾತ್ಮನ ವರ ಕೊಡಲ್ಪಟ್ಟಿತು. ನನ್ನ ಪ್ರೀತಿಯುಳ್ಳ ದೇವಜನರೇ, ಒಂದು ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ವಿಶ್ವಾಸಿಗಳಿಗೆ ಪವಿತ್ರಾತ್ಮನ ವರ ದೇವರಿಂದ ಕೊಡಲ್ಪಡುವುದಿಲ್ಲ. ಗಾಡ್ ಡಸ್ ನಾಟ್ ಗಿವ್ ಹೋಲಿ ಸ್ಪಿರಿಟ್ ಟು ಅನ್ಬಿಲೀವರ್ಸ್. ಇವತ್ತು ನಾವೆಲ್ಲರೂ ಮನೆಯಲ್ಲಿ ಅಥವಾ ಸಭೆಯಲ್ಲಿ ಪಂಚಾಶತ್ಮ ದಿನದ ಆರಾಧನೆಗಾಗಿ ಸೇರಿ ಬಂದಿದ್ದೇವೆ. ನಾವು ಅರ್ಥ ಮಾಡಿಕೊಳ್ಳೋಣ, ಆ ಪವಿತ್ರಾತ್ಮನ ವರ ನನ್ನ ಮೇಲೆ ಬಂದಿದೆಯಾ? ನಾನು ಯೇಸುವನ್ನು ನಂಬಿದ್ದೇನೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇನೆ, ದೃಢೀಕರಣ ಹೊಂದಿದ್ದೇನೆ, ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾನೆ, ಅನೇಕರು ನನ್ನನ್ನು ಕ್ರೈಸ್ತನು ಎಂಬುದಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ಆದರೆ ನಿಜವಾಗಲೂ ಆ ಪವಿತ್ರಾತ್ಮನ ವರ ನನ್ನಲ್ಲಿ ಇದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತಿನ ವಾಕ್ಯಕ್ಕೆ ಅನುಗುಣವಾಗಿ ನಾನು ಆ ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕಾದರೆ ನಾನು ಏನು ಮಾಡಬೇಕು? ವಾಟ್ ಶುಡ್ ವಿ ಡೂ ಫಾರ್ ರಿಸೀವ್ ಆಫ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್? ಫಸ್ಟ್ ಪಾಯಿಂಟ್ ಈಸ್, ಮೊದಲನೇದಾಗಿ ಟರ್ನ್ ಟು ಗಾಡ್, ರಿಪೆಂಟ್ ಅಂಡ್ ಕನ್ಫೆಸ್ ಆರ್ ಸಿನ್ಸ್. ನಾವು ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಆಗ ನಮಗೆ ದೇವರ ತನ್ನ ವಾಗ್ದಾನದಂತೆ ತನ್ನ ಪವಿತ್ರಾತ್ಮನ ದಾನವನ್ನು ನಮ್ಮ ಮೇಲೆ ಸುರಿಸ್ತಾನೆ. ನೋಡಿ, ನಾವು ಬೈಬಲಲ್ಲಿ ಓದ್ತೇವೆ, ಸ್ನಾನಿಕಂದ ಯೋಹಾನನ ಬೋಧನೆ, ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿಯ ಶಿಷ್ಯನಾದಂಥ ಪೇತ್ರನ ಬೋಧನೆಯೂ ಸಹ ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ಲೀಸ್ ರೀಡ್ ದಿಸ್ ಸ್ಕ್ರಿಪ್ಚರ್ ವಿತ್ ಮೀ. ನನ್ನೊಂದಿಗೆ ಈ ವಾಕ್ಯವನ್ನು ನೀವು ಓದಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 38. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ರಿಪೆಂಟ್ ಆ್ಯಂಡ್ ಬಿ ಬ್ಯಾಪ್ಟೈಸ್ಡ್ every one of you in the name of Jesus Christ for the forgiveness of your sins, and you will receive the gift of the Holy Spirit. ಕ್ರೈಸ್ತ ವಿಶ್ವಾಸಿಗಳಂತ ನಾವು ನಂಬಿಕೆಯಿಂದ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಂಥ ನಾವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರಿಂದ ನಾವು ಇದುವರೆಗೂ ಪವಿತ್ರಾತ್ಮನ ದಾನವನ್ನು, ಪವಿತ್ರಾತ್ಮನ ವರವನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪವಿತ್ರಾತ್ಮನ ವರ ಅಥವಾ ಆ ಶಕ್ತಿ ಯಾವ ಕ್ರೈಸ್ತಲ್ಲಿ ಇಲ್ಲವೋ, ಯಾವ ಸಭೆಯಲ್ಲಿ ಇಲ್ಲವೋ, ಆ ಸಭೆ ಅಥವಾ ಆ ಕ್ರೈಸ್ತ ಜೀವನ ಅದು ಸುಣ್ಣ ಹಚ್ಚಿದ ಸಮಾಧಿಗೆ ಸಮಾನ ಎಂಬುದಾಗಿ ಒಬ್ಬ ದೇವ ಭಕ್ತನು ಆತನು ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ
8ನೇ ಅಧ್ಯಾಯ ವಚನ 9ರಲ್ಲಿ ಪೌಲನು ಹೀಗೆ ಆತ ನಮಗೆ ಬರೆಯುತ್ತಿದ್ದಾನೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರೈಸ್ತನವನ ಅಲ್ಲ ಎಂಬುದಾಗಿ. ಇಫ್ ಎನಿವನ್ ಡಸ್ ನಾಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಹಿ ಡಸ್ ನಾಟ್ ಬೀಯಿಂಗ್ ಟು ಕ್ರೈಸ್ಟ್. ಯಾವ ಕ್ರೈಸ್ತನಲ್ಲಿ ದೇವರಾತ್ಮವು ಇಲ್ಲವೋ ಅವನು ನಿಜವಾದ ಕ್ರೈಸ್ತನಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇಹದಿಂದ ಆತ್ಮ ಹೊರಗೆ ಬಂದಾಗ ಅವತ್ತು ನಮ್ಮ ಮರಣ. ಹಾಗೆ ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಆತ್ಮಿಕ ಶರೀರದಲ್ಲಿ ಪವಿತ್ರಾತ್ಮನ ಶಕ್ತಿ ವರ ಇಲ್ಲದೆ ಹೋದಾಗ ಆತ್ಮಿಕವಾಗಿ ನಾವು ಸತ್ತು ಹೋಗುತ್ತೇವೆ. ಅಂದರೆ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರು, ಬೇರೆಯವರ ಕಣ್ಣಿಗೆ ಮಾತ್ರ ನಾವು ಕ್ರೈಸ್ತರು, ಆತ್ಮಿಕತೆಯಲ್ಲಿ ನಾವು ಜೀವವಿಲ್ಲದ ಶರೀರಗಳಾಗುತ್ತೇವೆ. ಇಂಥದಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರದು. ಆದ್ದರಿಂದ ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ತಂದೆಯು ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ಹೇಳ್ತಾನೆ. ಅಂದರೆ ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ. ಅಂದರೆ ಯೆಹೋವ ದೇವರು ತನ್ನ ಮಕ್ಕಳು ತನ್ನ ಆತ್ಮೀಯ ವರಗಳನ್ನು ಪಡೆದುಕೊಂಡು ಆರಾಧಿಸಬೇಕೆಂಬುದಾಗಿ ಬಯಸುವಂತನಾಗಿದ್ದಾನೆ. ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ತಂದೆಯನ್ನು ನಾನು ಹೇಗೆ ಆರಾಧನೆ ಮಾಡ್ತಾ ಇದ್ದೇನೆ? ಕ್ರಿಸ್ತನನ್ನು ನಾನು ಹೇಗೆ ಆರಾಧನೆ ಮಾಡ್ತಾ ಇದ್ದೇನೆ? ವಾಕ್ಯದ ಮೂಲಕ, ಅಂದರೆ ಆತ್ಮದ ವರಗಳನ್ನು ಹೊಂದಿಕೊಂಡು ನಾವು ದೇವರನ್ನು ಆರಾಧನೆ ಮಾಡಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಭಕ್ತನಾದ ದಾವೀದನು ತಾನು ತಪ್ಪು ಮಾಡಿಕೊಂಡು ದೇವರ ಮುಂದೆ ತನ್ನ ತಪ್ಪನ್ನು ಅರಿಕೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಂಡಾಗ ಅವನಿಗೆ ಆವಾಗ ಅರಿವಾಗ್ತದೆ ದೇವರ ಆತ್ಮನ ಶಕ್ತಿ ಎಷ್ಟು ಅಗತ್ಯವಾಗಿತ್ತು ಎಂಬುದಾಗಿ. ಆದ್ದರಿಂದ ದೇವರಿಗೆ ಅವನು ಮಾಡಿದಂಥ ಪ್ರಾರ್ಥನೆ ನೋಡ್ತೇವೆ. ಸಾಮ್ಸ್ 51:11 ವಚನ, ಕೀರ್ತನೆ 51:11 ವಚನದಲ್ಲಿ ಆತನು ಹೀಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. ಡು ನಾಟ್ ಕಾಸ್ಟ್ ಮೀ ಫ್ರಮ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಡು ನಾಟ್ ಟೇಕ್ ಯುವರ್ ಹೋಲಿ ಸ್ಪಿರಿಟ್ ಫ್ರಮ್ ಮೀ. ಅಂದರೆ ದೇವರ ಕಡೆಗೆ ತಿರುಗಿಕೊಂಡು ಜೀವಿಸುವವರಿಗೆ ಪವಿತ್ರಾತ್ಮನ ವರ ಪರಲೋಕದಿಂದ ಕೊಡಲ್ಪಡುತ್ತದೆ. ನಾವು ಹಾಗೆ ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನನ್ನ ಪ್ರೀತಿಯುಳ್ಳ ದೇವಜನರೇ. ಎರಡನೇದಾಗಿ ನಾವು ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕಾದರೆ ಮಾಡಬೇಕಂತ ಎರಡನೇ ಕಾರ್ಯ ಏನೆಂದರೆ, ವಿ ಶುಡ್ ಬಿ ಆಸ್ಕ್ ಟು ಗಾಡ್. ಬೇಡಿಕೊಳ್ಳುವ ವಿಶ್ವಾಸಿಗಳಿಗೆ ಪವಿತ್ರಾತ್ಮನ ವರ ಕೊಡಲ್ಪಡುವುದು ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಅಂದರೆ ನಮ್ಮ ಪ್ರತಿದಿನದ ಪ್ರಾರ್ಥನೆ ಮೂಲಕ ದೇವರೇ ನಮಗೂ ನಿನ್ನ ಆತ್ಮನ ವರ ದಯಪಾಲಿಸು ಎಂದು ನಾವು ಬೇಡಿಕೊಳ್ಳಬೇಕಾಗಿದೆ. ಆಕ್ಟ್ಸ್ ಚಾಪ್ಟರ್ 1:14, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ. ಯೇಸು ದಿವಾರಣಗೊಂಡ ತಕ್ಷಣ ಆತನ ಶಿಷ್ಯರು, ತಾಯಿ, ತಮ್ಮಂದಿರು ಮತ್ತು ಉಳಿದ ಜನರು ಮೇಲಂತಸ್ತಿಗೆ ಹೋಗಿ ಕ್ರಿಸ್ತನು ಮಾಡಿದಂಥ ಆ ಪವಿತ್ರಾತ್ಮನ ವಾಗ್ದಾನಕ್ಕಾಗಿ ಅವರು ಏನು ಮಾಡ್ತಾ ಇದ್ದರು? ಪ್ರಾರ್ಥನೆಗೆ ಕೂರ್ತಿಕೊಂಡಿದ್ದರು ಎಂಬುದನ್ನು ನೋಡ್ತೇವೆ. ದೇ ಆಲ್ ಜಾಯಿನ್ ಟುಗೆದರ್ ಕಾನ್ಸ್ಟೆಂಟ್ಲಿ ಇನ್ ಪ್ರೇಯರ್. ಯಾರು ಪ್ರಾರ್ಥನೆಯಲ್ಲಿ ದೇವರಾತ್ಮನ ವರವನ್ನು ಬೇಡ್ಕೊಳ್ತಾರೋ ಅವರಿಗೆ ಕೊಡ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ದರಿಂದ ಆಸ್ಕ್, ಇಟ್ ವಿಲ್ ಬಿ ಗಿವನ್ ಟು ಯು. ಪವಿತ್ರಾತ್ಮನ ಕುರಿತು ದೇವರನ್ನು ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವುದೆಂಬುದಾಗಿ ಯೇಸು ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತನ್ನು ನಾವು ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 13ರಲ್ಲಿ ನಾವು ಓದ್ತೇವೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 11 ವಾಕ್ಯ ಅದು ಹೀಗೆ ಹೇಳ್ತದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಹೌ ಮಚ್ ಮೋರ್ ವಿಲ್ ಯುವರ್ ಫಾದರ್ ಇನ್ ಹೆವೆನ್ ಗಿವ್ ದ ಹೋಲಿ ಸ್ಪಿರಿಟ್ ಟು ದೋಸ್ ಹೂ ಆಸ್ಕ್ ಹಿಮ್. ಅಂದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಬೇಡಿಕೊಳ್ಳುವವರಿಗೆ ಆತನು ತನ್ನ ಪವಿತ್ರಾತ್ಮನ ವರವನ್ನು ಕೊಡುವನಲ್ಲವೇ? ಯಾಕೆ ಇವತ್ತು ನಮಗೆ ಪವಿತ್ರಾತ್ಮನ ವರ ಹೊಂದಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ? ಯಾಕೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಅದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ನೋಡುವುದಾದರೆ, ಯಾಕೋಬ 4ನೇ ಅಧ್ಯಾಯ 2ನೇ ವಚನದಲ್ಲಿ, ನೀವು ದೇವರನ್ನು ಬೇಡಿಕೊಳ್ಳದೇ ಇರುವುದರಿಂದ
ನೀವು ಏನನ್ನು ಹೊಂದಿಕೊಳ್ಳಲಾರಿರಿ. ಯು ಡು ನಾಟ್ ಹ್ಯಾವ್ ಬಿಕಾಸ್ ಯು ಡು ನಾಟ್ ಆಸ್ಕ್ ಗಾಡ್ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಪವಿತ್ರಾತ್ಮನ ವರಕ್ಕಾಗಿ ದೇವರನ್ನು ಬೇಡಿಕೊಳ್ಳುವಾಗ ಆತನು ಕೊಡುತ್ತಾನೆ ಎಂಬುದಾಗಿ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ಯಾರ ಪ್ರಾರ್ಥನೆ ದೇವರು ಕೇಳ್ತಾನೆ? ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲೊಬ್ಬ ಹುಟ್ಟು ಕುರುಡನು ಆತನು ದೇವರ ಕ್ರಿಸ್ತನಿಂದ ಸ್ವಸ್ಥತೆ ಹೊಂದಿದ ಮೇಲೆ ಆತನು ಹೇಳ್ತಾನೆ, ಭಕ್ತಿಹೀನರ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ. ಯಾರು ಭಕ್ತಿವಂತರಾಗಿದ್ದಾರೋ, ತಂದೆ ಚಿತ್ತಂತೆ ಯಾರು ನಡೀತಾರೋ ಅಂಥವರ ಪ್ರಾರ್ಥನೆ ಕೇಳ್ತಾನೆ. ಇವತ್ತು ನಾವು ಭಕ್ತಿವಂತರಾಗಿ, ನಾವು ಆಸಕ್ತಿಯಿಂದ, ಇಷ್ಟವುಳ್ಳವರಾಗಿ ಪವಿತ್ರಾತ್ಮನ ವರವನ್ನು ನಾವು ತಂದೆಯಿಂದ ಬೇಡಿಕೊಳ್ಳುವುದಾದರೆ ಆತನು ಈ ಕ್ಷಣದಲ್ಲೇ ಆತ ನಮಗೆ ಕಳಿಸಿಕೊಡುವನಾಗಿದ್ದಾನೆ. ನೋಡಿ, ನಮ್ಮ ಜೊತೆಲಿರುವಂಥ ಪೆಂಟಕೋಸ್ ಸಭೆಯವರನ್ನ ಪವಿತ್ರಾತ್ಮನ ಶಕ್ತಿ ಬರುವವರೆಗೂ ಅವರು ಎಡಬಿಡದೆ ಅವರು ಪ್ರಾರ್ಥನೆಯಲ್ಲಿ ತೊಡಗಿರುತ್ತಾರೆ. ಅದಕ್ಕೋಸ್ಕರ ಅವರು ಉಪವಾಸ ಪ್ರಾರ್ಥನೆ ಮಾಡುತ್ತಾರೆ. ಅದನ್ನು ಹೊಂದಿಕೊಳ್ಳುವವರೆಗೂ ಅವರು ಬಿಡುವುದಿಲ್ಲ. ಆದ್ದರಿಂದ ನಾವು ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳಬೇಕಾದರೆ ವಿ ಶುಡ್ ಆಸ್ಕ್ ಟು ಗಾಡ್. ಮೂರನೇದಾಗಿ, ನಮಗೆ ಪವಿತ್ರಾತ್ಮನ ವರ ಬೇಕಾದರೆ ಶರೀರ ಭಾವದ ಕರ್ಮಗಳಿಂದ ದೂರ ಹೋಗಬೇಕು. ವಿ ಹ್ಯಾವ್ ಟು ಫ್ಲೀ ಫಾರ್ ಅವೇ ಫ್ರಮ್ ದ ಆಕ್ಟ್ಸ್ ಆಫ್ ದ ಸಿನ್ಫುಲ್ ನೇಚರ್. ವಿ ನೋ ವಿಚ್ ಆರ್ ದ ಆಕ್ಟ್ಸ್ ಆಫ್ ಸಿನ್ಫುಲ್ ನೇಚರ್ ಈಸ್ ದೇರ್ ಇನ್ ದ ಬೈಬಲ್. ನಮಗೆ ಗೊತ್ತಿದೆ ಯಾವುದು ಶರೀರ ಭಾವದ ಕರ್ಮಗಳೆಂಬುದಾಗಿ. ಆ ಎಲ್ಲ ಶರೀರ ಭಾವದ ಕರ್ಮಗಳಿಂದ ನಾವು ದೂರ ಹೋಗುವುದಾದರೆ, ಶರೀರದ ಆಸೆಗಳಿಂದ ದೂರ ಹೋಗುವುದಾದರೆ ನಮ್ಮ ಶರೀರ ಆಗ ಪರಿಶುದ್ಧವಾಗುತ್ತದೆ. ಆಗ ದೇವರು ತನ್ನ ಪವಿತ್ರಾತ್ಮನನ್ನು ನಮ್ಮೊಳಗೆ ಕಳಿಸಿಕೊಡ್ತಾನೆ. ಪರಿಶುದ್ಧಾತ್ಮನು ಕೇವಲ ಪರಿಶುದ್ಧವಾದ ಹೃದಯದಲ್ಲಿ ಮಾತ್ರ ವಾಸ ಮಾಡೋದಕ್ಕೆ ಇಷ್ಟಪಡ್ತಾನೆ. ಆ ಪರಿಶುದ್ಧ ಹೃದಯದಲ್ಲಿ ಆತನು ವಾಸ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 12ರಲ್ಲಿ ವಾಕ್ಯ ನಾವು ಓದಿಕೊಳ್ಳುವುದಾದರೆ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂಬುದಾಗಿ. ವಿ ಶುಡ್ ಫ್ಲೀ ಫ್ರಮ್ ದ ಲಸ್ಟ್ ಆಫ್ ಐಸ್, ಲಸ್ಟ್ ಆಫ್ ಫ್ಲೆಶ್ ಅಂಡ್ ದ ಪ್ರೈಡ್ ಆಫ್ ಲೈಫ್. ದೆನ್ ದ ಗಾಡ್ ವಿಲ್ ಸೆಂಡ್ ಹೀಸ್ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಫಾರ್ ಡ್ವೆಲ್ ಇನ್ ಅವರ್ ಹಾರ್ಟ್. ಈ ರೀತಿಯ 3 ಗುಣಗಳಿಂದ ಪವಿತ್ರಾತ್ಮನ ವರವನ್ನು ನಾವು ಹೊಂದಿಕೊಂಡ ನಂತರ ನಮಗಾಗುವಂಥ ಆತ್ಮಿಕ ಪ್ರಯೋಜನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ವಾಟ್ ಈಸ್ ದ ಸ್ಪಿರಿಚುವಲ್ ಬೆನಿಫಿಟ್ ಫಾರ್ ಅಸ್ ಫ್ರಮ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್? ಮೊದಲದಾಗಿ ನೋಡ್ತೇವೆ, ಪಾಪದಿಂದ ಬೇರ್ಪಟ್ಟು ನಮ್ಮ ಮತ್ತು ದೇವರ ಸಂಬಂಧ ಪುನಃ ಒಂದಾಗುತ್ತದೆ. ಯಾವಾಗ ನಾವು ಪವಿತ್ರಾತ್ಮನ ಫಲವನ್ನು ಹೊಂದಿಕೊಳ್ತೇವೋ ಆಗ ನಾವು ದೇವರೊಂದಿಗೆ ಒಂದಾಗ್ತೇವೆ, ನಾವು ದೇವರ ಮಕ್ಕಳು ಎನಿಸಿಕೊಳ್ಳುತ್ತೇವೆ ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಅದು ನಮಗೆ ತಿಳಿಸುತ್ತದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾರ್ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ದೇವರ ಮಕ್ಕಳೆಂಬ ಅಧಿಕಾರ ನಮಗೆ ಸಿಕ್ಕ ನಂತರ ನಮಗೆ ದೇವರ ಮಾತುಗಳು ಅರ್ಥವಾಗ್ತವೆ, ದೇವರ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಅರ್ಥವಾಗ್ತದೆ. ನನ್ನ ಪರವಾಗಿ ದೇವರ ಉದ್ದೇಶ ಏನಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಇಂದು ಅನೇಕರಿಗೆ ತಾವು ಬೈಬಲನ್ನು ಓದಿದ ನಂತರ ಅದು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. 10 ಸಾರಿ 11 ಸಾರಿ ಸಾಕಷ್ಟು ಬಾರಿ ಬೈಬಲ್ನ ಓದಿದರೂ ಅರ್ಥವಾಗ್ತಿಲ್ಲ. ಅಂದರೆ ಯಾವಾಗ ನಾವು ಪವಿತ್ರಾತ್ಮನ ವರವನ್ನು ಹೊಂದಿಕೊಂಡವರಾಗಿ ಪವಿತ್ರಾತ್ಮನ ಬಲದಿಂದ ಬೈಬಲ್ನ ಓದ್ತೇವೋ ಆಗ ನಮಗೆ ದೇವರ ಮಾತುಗಳು ಅರ್ಥವಾಗ್ತವೆ. ದೋಸ್ ಹೂ ಆರ್ ಲೀಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ಆರ್ ಸನ್ಸ್ ಆಫ್ ಗಾಡ್ ಎಂಬುದಾಗಿ ವಾಕ್ಯ ನಮ್ಮನ್ನು ಹೇಳ್ತದೆ. ಹಾಗೆ 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ಎಂಬುದಾಗಿ. ನೋ ಒನ್ ನೋಸ್ ದ ಥಾಟ್ಸ್ ಆಫ್ ಗಾಡ್ ಎಕ್ಸೆಪ್ಟ್ ದ ಸ್ಪಿರಿಟ್ ಆಫ್ ಗಾಡ್. ಇನ್ನು 2ನೇದಾಗಿ ಪವಿತ್ರಾತ್ಮನ ವರ ನಮ್ಮಲ್ಲಿ ಇರುವುದಾದರೆ, ಪವಿತ್ರಾತ್ಮನ ಬಲ ನಮ್ಮಲ್ಲಿ ಇರುವುದಾದರೆ ಆಗುವಂಥ 2ನೇ ಸ್ಪಿರಿಚುವಲ್ ಬೆನಿಫಿಟ್ ಏನೆಂದರೆ, ನಮ್ಮ ನಡೆ ನುಡಿ ಕ್ರಿಯೆಗಳಿಂದ ಯೇಸುವಿನ ಕಾರ್ಯವನ್ನು ಮುಂದುವರಿಸುವರಾಗ್ತೇವೆ.
ನಮ್ಮನ್ನು ದೇವರು ಕರೆಯಲ್ಪಟ್ಟದ್ದು ಯಾಕೆ ಎಂಬುದಾಗಿ ನೋಡುವುದಾದರೆ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋದಕ್ಕೋಸ್ಕರ, ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೋಸ್ಕರ, ಆತನ ಮಾದರಿಯಲ್ಲಿ ನಡೆಯೋದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಆತನ ಮಾದರಿಯಲ್ಲಿ ನಡಿಬೇಕಾದರೆ, ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡಬೇಕಾದ್ರೆ ನಮಗೆ ದೇವರಾತ್ಮನ ಬಲ ಇದ್ದರೆ ಮಾತ್ರ ಸಾಧ್ಯ. ಯೋಹನ ಸುವಾರ್ತೆ ಅದೇ ನೋಡ್ತೇವೆ 20ನೇ ಅಧ್ಯಾಯ 22 ಮತ್ತು 23ರಲ್ಲಿ ಯೇಸು ಹೇಳಿದ, ರಿಸೀವ್ ದ ಹೋಲಿ ಸ್ಪಿರಿಟ್, ಇಫ್ ಯು ಫರ್ಗಿವ್ ಎನಿವನ್ ಈಸ್ ಸಿನ್ಸ್ ದೇ ಆರ್ ಫರ್ಗಿವನ್ ಎಂಬುದಾಗಿ. ಅಂದರೆ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ನಮಗೆ ಪವಿತ್ರಾತ್ಮನ ಬಲ ಬೇಕಾಗಿದೆ. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಪವಿತ್ರಾತ್ಮನ ಬಲ ಬೇಕಾಗಿದೆ. ಹಾಗೆ ದೆವ್ವಗಳನ್ನು ಬಿಡಿಸುವಂಥ ಅಧಿಕಾರ ನಮಗೆ ದೇವರು ಕೊಟ್ಟಿದ್ದಾನೆ. ನೋಡ್ತೇವೆ ಅದೇ ಯೇಸು ಸ್ವಾಮಿ ಹೇಳುವಂಥದ್ದು, ಸತ್ಯದ ಆತ್ಮನ ಈ ಲೋಕಕ್ಕೆ ಬಂದಾಗ ಆತ ನಮಗೆ ಪಾಪದ ಅರಿವನ್ನು ಉಂಟು ಮಾಡ್ತಾನೆ, ನ್ಯಾಯ ತೀರ್ಪಿಕೆ ಅರಿವನ್ನು ಉಂಟು ಮಾಡ್ತಾನೆ, ನೀತಿ ಅರಿವನ್ನು ಉಂಟು ಮಾಡ್ತಾನೆ ಎಂಬುದಾಗಿ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ದುಷ್ಟರು, ಯಾರು ನೀತಿವಂತರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವುದು ದೇವರ ಮಾರ್ಗ, ಯಾವುದು ದೇವರ ಮಾರ್ಗ ಅಲ್ಲ ಎಂಬ ಪರಿಜ್ಞಾನವು ನಮಗೆ ಬರುವಂಥದ್ದು ಯಾವಾಗೆಂದರೆ ನಾವು ಪವಿತ್ರಾತ್ಮನ ಹೊಂದಿಕೊಂಡಾಗ ಮಾತ್ರ. ಆದರೆ ಪವಿತ್ರಾತ್ಮನ ಇಲ್ಲದ ಜಾಗದಲ್ಲಿ ಬೇರೊಂದು ಆತ್ಮ ತುಂಬಿಕೊಂಡು ಅದು ಹೇಳಿದಾಗೆ ನಾವು ಕೇಳುವಂತೆ ಮಾಡ್ತದೆ. ಅಂದರೆ ದುರಾತ್ಮ ನಮ್ಮಲ್ಲಿ ಇರುವುದಾದರೆ ಅವನ ಹಾಗೆ ನಾವು ಕೇಳ್ತೇವೆ, ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದರೆ ಪವಿತ್ರಾತ್ಮನ ಮಾತು ಕೇಳ್ತೇವೆ. ಆದ್ದರಿಂದ ನಮ್ಮೊಳಗೆ ಯಾವ ಆತ್ಮ ಇರಬೇಕೆಂಬುದಾಗಿ ನಾವು ಡಿಸೈಡ್ ಮಾಡಿಕೊಳ್ಳಬೇಕಾಗಿದೆ. ಮೂರನೇದಾಗಿ ನಾವು ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳೋದ್ರಿಂದ ಆಗುವಂಥ ಆತ್ಮಿಕ ಪ್ರಯೋಜನ ಏನೆಂದರೆ, ದೇವರಾತ್ಮನ ಫಲಗಳನ್ನು ನಾವು ಕಾರ್ಯರೂಪದಲ್ಲಿ ನಮ್ಮ ಲೈಫ್ನಲ್ಲಿ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ನಾವು ದೇವರಾತ್ಮನ ಫಲಗಳನ್ನು ತೋರ್ಪಡಿಸುವುದು ಯಾವಾಗ ಎಂದರೆ ಪವಿತ್ರಾತ್ಮನ ಬಲವನ್ನು ನಾವು ಹೊಂದಿಕೊಂಡಾಗ ಮಾತ್ರ. ಇನ್ನು ಕೊನೆಯದಾಗಿ 4ನೇದಾಗಿ, ಯಾರು ಪವಿತ್ರಾತ್ಮನ ವರವನ್ನು ತುಂಬಿರುತ್ತಾರೋ ಅವರು ಲೋಕಕ್ಕೆ, ಕುಟುಂಬಕ್ಕೆ ಮತ್ತು ಸಭೆಗೆ ಸಾಕ್ಷಿಗಳಾಗಿರುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ. ಆ ವಾಕ್ಯ ನಮ್ಮನ್ನು ಹೀಗೆ ಎಚ್ಚರಿಸ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನಾವು ಒಂದು ವೇಳೆ ಇವತ್ತು ಯಾವ ರೀತಿ ಸಾಕ್ಷಿಗಳಾಗಬೇಕಾಗಿದೆ? ಪವಿತ್ರಾತ್ಮನ ಬಲ ಇದ್ದರೆ ನಾವು ನಮ್ಮ ಕುಟುಂಬಗಳಲ್ಲಿ ನಾವು ಸಾಕ್ಷಿಗಳಾಗಿರೋದಕ್ಕೆ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಪೆಂಟೆಕೋಸ್ಟ್ ಸಂಡೇ ಇನ್ ಅವರ್ ಚರ್ಚ್, ಇನ್ ಅವರ್ ಲೈಫ್. ಇಂದು ನಮ್ಮ ಸಭೆಗಳಿಗೆ ಮತ್ತು ನಮ್ಮ ಆತ್ಮಿಕ ಜೀವಿತಕ್ಕೆ ಪೆಂಟೆಕೋಸ್ಟ್ ಡೇ ಆಗಬೇಕಾಗಿದೆ. ಪೆಂಟೆಕೋಸ್ಟ್ ನಮಗೆ ಆಗಬೇಕಾಗಿದೆ. ನನ್ನ ಲೈಫಿಗೆ ಇವತ್ತು ಪೆಂಟೆಕೋಸ್ಟ್ ಆಗಬೇಕಾಗಿದೆ. ನನ್ನ ಸಭೆಗೆ ಇವತ್ತು ಪೆಂಟೆಕೋಸ್ಟ್ ಡೇ ಆಗಬೇಕಾಗಿದೆ. ಯಾಕೆಂದರೆ ಇದೇ ಸುಪ್ರಸನ್ನತೆಯ ಕಾಲ. ಮತ್ತೆ ಇವತ್ತಿನ ದಿನ, ಮತ್ತೆ ಈ ಸಮಯ ನಮ್ಮ ಬಾಳಿನಲ್ಲಿ ಬರುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕೆಂದರೆ ವಿ ಆರ್ ಇನ್ ಡೇಂಜರಸ್ ಟೈಮ್. ನಾವೀಗ ಕೇಡಿನ ಗಂಡಾಂತರದಲ್ಲಿ ನಾವಿದ್ದೇವೆ. ಕರೋನಾ ವೈರಸ್ ಎಂಬ ಭಯದಲ್ಲಿ ನಾವಿದ್ದೇವೆ. ನಾಳೆ ಏನಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರು ಇನ್ನೊಂದು ಅವಕಾಶ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಸಮಯ ಇರುವಾಗಲೇ ದೇವರ ಪವಿತ್ರಾತ್ಮನ ವರವನ್ನು ನಾವು ದೇವರಿಂದ ಪಡೆದುಕೊಳ್ಳೋದಕ್ಕೋಸ್ಕರ let us turn to God, repent and confess our sins. Let us flee far away from the acts of sinful nature. ಆತ್ಮಿಕ ದಾಹದಿಂದ ನಾವು ನಂಬಿಕೆಯಿಂದ ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮನ ವರ ನಮ್ಮೊಳಗೆ ವಾಸ ಮಾಡೋದಕ್ಕಾಗಿ ನಾವು ನಂಬಿಕೆಯಿಂದ ಬೇಡಿಕೊಳ್ಳೋಣ. ವಾಕ್ಯ ಹೇಳ್ತದೆ, ಬೇಡಿಕೊಳ್ಳುವವರಿಗೆ ದೇವರು ಒದಗಿಸಿಕೊಡುತ್ತಾನೆ. ಆತರಿಂದ ಹುಡುಕುವವರಿಗೆ, ಆತನ ಕಡೆಗೆ ತಿರುಗಿಕೊಂಡು ಜೀವಿಸುವವರಿಗೆ ಮತ್ತು ಪರಿಶುದ್ಧವಾದಂಥ ಹೃದಯವನ್ನು ಹೊಂದಿದವರಿಗೆ ದೇವರು ಖಂಡಿತ ತನ್ನ ಆತ್ಮನ ವರಗಳನ್ನು ಸುರಿಸಲು ಶಕ್ತನಾಗಿದ್ದಾನೆ. ನಾವು ಚಿಂತೆ ಮಾಡೋದು ಬೇಡ. ಪವಿತ್ರಾತ್ಮನು ಕೇವಲ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಮಾತ್ರ ಇದ್ದಾನೆ, ನ್ಯೂ ಲೈಫ್ ಸಭೆಗಳಲ್ಲಿ ಮಾತ್ರ ಇದ್ದಾನೆ, ಅಸೆಂಬ್ಲಿ ಆಫ್ ಗಾಡ್ ಸಭೆಗಳಲ್ಲಿ ಮಾತ್ರ ಇರ್ತಾನೆ, ಇವಾಂಜಲಿಕಲ್ ಚರ್ಚ್ಗಳಲ್ಲಿ ಮಾತ್ರ ಇರ್ತಾನೆ ಎಂಬುದಾಗಿ. ಹಾಗಾದರೆ ಇವತ್ತಿನ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ದೋಸ್ ಹೂ ಆರ್ ಟರ್ನ್ ಟು ಗಾಡ್, ಯಾರು ಕರ್ತನ ಕಡೆಗೆ ತಿರುಗಿಕೊಳ್ತಾರೋ, ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ, ಯಾರು ನಂಬಿಕೆಯಿಂದ ದೇವರನ್ನು ಬೇಡಿಕೊಳ್ತಾರೋ, ಭಕ್ತಿಯಿಂದ ಯಾರು ದೇವರನ್ನು ಬೇಡಿಕೊಳ್ತಾರೋ, ಯಾರು ಶರೀರ ಭಾವದ ಕರ್ಮಗಳಿಂದ ದೂರ ಹೋಗ್ತಾರೋ ಅವರ ಮೇಲೆ ಪವಿತ್ರಾತ್ಮನ ವರಗಳು ಸುರಿಸಲ್ಪಡುತ್ತವೆ ಎಂಬುದಾಗಿ. ಇದಕ್ಕಾಗಿ ನಾವು ನಮ್ಮ ಹೃದಯಗಳನ್ನು ಸಿದ್ಧತೆ ಮಾಡಿಕೊಳ್ಳೋಣ. ನಮ್ಮ ಜೀವನದ ಬದಲಾವಣೆಗೆ ಇವತ್ತಿನ ಪಂಚಾಶತದ ಭಾನುವಾರ ಅದು ಸಾಕ್ಷಿಯಾಗಿರಲಿಕ್ಕಾಗುವಂತೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಥ್ರೂ ದಿಸ್ ವರ್ಡ್ ಆಫ್ ಗಾಡ್. ಆಮೇನ್. ಅನೌನ್ಸ್ಮೆಂಟ್ಸ್.
ಸಭೆಗೆ ಸಾರಿ ತಿಳಿಸಬೇಕಂತ ಪ್ರಕಟಣೆಗಳು. We are glad to inform you all that we had a very successful virtual youth leadership conference, Celebrate Life, which was organized by the UBM Church Council Youth Department last Sunday, 24th May 2020. Over 400 youths across Mumbai and abroad were part of this conference. We thank God for blessing all our efforts and enabling us to have a seamless program. We also would like to thank the resource person, Mr. Anand Pillai, and Brother Selvam Nadar, who lead the praise and worship session. We also like to thank the youth department, coordinating pastors, and the entire working team, publicity team, technical team, graphics and designing team, layout team, and the live broadcasting team, who toiled through sleepless nights to ensure the success and impact of this program. We acknowledge you all, and on behalf of the entire UBM family, we thank you all and seek God's choicest blessings on your lives, and may God use you Almighty for His glory in His kingdom. Second one, the UBM Church Council Women's Department is organizing a live on Zoom Women's Conference on Sunday, 14th June 2020 from 6 p.m. to 8 p.m. The theme of this seminar is Be Fearless, You Are Never Alone. The guest speakers for this conference will be Dr. Sneha Maben and Mrs. Shashikala Alva. We encourage all the women of our churches to wholeheartedly join in this program. Further details will be shared in the respective church groups at the earliest. We also request you all to pray for this program and that God will lead us in every step of the planning and executing of this program. Third one, the UBM Church Council Mumbai would like to request all members to support in raising funds for the COVID-19 Relief Fund in order to help families who have been affected due to this current scenario. Those who would like to extend their help can transfer their funds to the bank account details maintained on the screen. We look forward to your wholehearted support and generosity as we attempt to help and stand alongside our fellow brethren who are in need. Fourth one, as we conclude our divine worship service, we shall gather the offering as we sing the closing hymn. You can set aside your offerings and transfer the same to the details maintained on the screen. We thank you all for your generous contributions and support thus far. This has greatly supported the ministry of our church. May God bless you all. Further announcements. The UBM Church Council has organized a virtual leadership summit for all pastors, elders, and council members on Sunday, 7th June 2020 from 5 p.m. to 6:30 p.m. The theme is GDP for me, that is, God-driven purpose for me. The guest speakers are Reverend C.A. Benjamin and Mr. Anup Sons. We encourage all the pastors, elders, and council members to join this leadership summit. Further details of joining the program through the link will be circulated at the earliest in your respective church groups. Thank you. I wanna celebrate you. I wanna celebrate. I got joy singing in my soul. Turn me up
like a radio. I can't keep it to myself, and I don't even want to. Celebrating life when things are not going well is where the child of God comes into the picture, and that is where the grace of God is at its full level. I'm sure you all know of the South Indians in the Bible. There are a lot of South Indians in the Bible. They are all the ayahs: Isaiah, Jeremiah, Nehemiah, Hezekiah, Josiah. Please respect your ayah. Recession has come and recession has gone. But I have learned to believe in the Lord, who is the God of all this recession. UBM, you are a blessing to so many of us. से प्यार करता हूँ, मैं तुझसे प्यार करता हूँ, यीशु. I got two hands, they were made for clapping. 2 feet, they were made for dancing. One voice gonna make some noise. I was made to celebrate. I wanna celebrate. I could never earn your heart. I could never reach that far. But you have pulled me close. You'll never let me go. I'm safe forever in your arms. Your promises I cannot break, and I know you will never change. Your love is, your love is, your love is loyal. Your love is, your love is, your love is loyal. More faithful than the rising sun. This grace for me I cannot run. Your love is, your love is, your love is loyal. You were always there for me. You listen every time I speak. You look into my eyes, see the things I hide, and say that you will never leave. Your promises I cannot break, and I know you will never change. Your love is, your love is, your love is loyal. Your love is, your love is, your love is loyal. More faithful than the rising sun. This grace for me I cannot run. Your love is, your love is, your love is loyal. When my world shakes, your love remains unshaken. So constant, so perfect. As we conclude our divine worship service this morning, shall we join together singing Kannada hymn number 113, MT 295. We shall be singing first, second and fourth stanzas only. As we sing this hymn, we shall set aside our offering. ಈ ಸಂಗೀತವನ್ನು ಹಾಡುವಾಗ ದೇವರಾತ್ಮನ ಪ್ರೇರೇಪಿಸುವ ಹಾಗೆ ದೇವರ ಸೇವೆಗೆ ನಮ್ಮ ಕಾಣಿಕೆಯನ್ನು ನಾವು ಬೇರ್ಪಡಿಸಿಕೊಳ್ಳೋಣ. ಹಾಡುವಂಥ ಕನ್ನಡ ಸಂಗೀತದಲ್ಲಿ 113 ಅದರ 1, 2 ಮತ್ತು 4ನೇ ಚರಣವನ್ನು ಮಾತ್ರ ನಾವು ರಾಗ ಮಾಡೋಣ. ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಹೆಚ್ಚು ದಯಪಾಲಿಸು. Panamali Divaratma Nina Kanti Tarisu
ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀನು ನಿನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಕಳಿಸಿದಾತನೇ, ಕೊಡಿರಿ ಕೊಡಲ್ಪಡುವುದು, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ ಎಂಬ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ವಾಕ್ಯದಂತೆ ನಡೆದು ನಿನ್ನ ಸನ್ನಿಧಿಗೆ ಅರ್ಪಿಸಿರುವಂಥ ಈ ಎಲ್ಲ ಕಾಣಿಕೆಗಳನ್ನು ಕೊಡುವಾಗ ಅದನ್ನು ಸ್ವೀಕರಿಸಿ ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಿಕೊ ಎಂದು ದೇವರೇ ಪ್ರಾರ್ಥಿಸುತ್ತೇವೆ. ಕಾಣಿಕೆಗಳನ್ನು ಅರ್ಪಿಸಿದ ಎಲ್ಲ ಆತ್ಮಗಳನ್ನು, ಅವರ ಉದ್ಯೋಗವನ್ನು, ಅವರು ಮಾಡ್ತಿರುವಂಥ ಕೆಲಸಗಳನ್ನು, ಅವರ ಕುಟುಂಬಗಳನ್ನು ನೀನು ಹೇರಳವಾಗಿ ಆಶೀರ್ವದಿಸು. ನಮ್ಮ ಕರ್ತನೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ನಿನ್ನಿಂದಲೇ ಹೊರಟು ಬರುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡವರಾಗಿದ್ದೇವೆ. ಎಲ್ಲ ಆಶೀರ್ವಾದಗಳಿಗೆ ಕಾರಣಕರ್ತನಾದಂಥ ಪರಲೋಕದ ತಂದೆ ಅಂತ ದೇವರೇ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡವರನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡವರನ್ನು ಮತ್ತು ತಮ್ಮ ಆತ್ಮಿಕ ಜೀವಿತದಲ್ಲಿ ಶುಭ ಕಾರ್ಯವನ್ನು ನೆನಪು ಮಾಡಿಕೊಂಡವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಕಳೆದ ವರ್ಷದಲ್ಲಿ ಅವರನ್ನು ಕೃಪೆಯಿಂದ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ನೀನು ತೂಕಡಿಸದೆ ನಿದ್ರಿಸದೆ ಕಳೆದು ಹೋದ ವರ್ಷಗಳಲ್ಲಿ ಅವರನ್ನು ಕಾಪಾಡಿದ ಹಾಗೆ ಬಂದಂಥ ನೂತನ ವರ್ಷದಲ್ಲಿ ಅವರನ್ನು ಕೈ ಹಿಡಿದು ನಡೆಸು. ಅವರನ್ನು ಆರೋಗ್ಯ, ವಿಶ್ವಾಸ, ನಂಬಿಕೆ, ಜ್ಞಾನ ಮತ್ತು ವಿವೇಕಗಳಿಂದ ಆಶೀರ್ವಾದ ಮಾಡು ಎಂಬುದಾಗಿ ನಿನ್ನ ಪ್ರಾರ್ಥಿಸ್ತೇವೆ. ನಿನ್ನ ದಯಾ ಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಅವರನ್ನು ಸೇರಿಸು ಎಂಬುದಾಗಿ ಬೇಡಿಕೊಳ್ತೇವೆ. ದೇವರೇ, ನಮ್ಮ UBM ಸಭೆಗಳ ಎಲ್ಲ ಕುಟುಂಬಗಳಲ್ಲಿ ಪ್ರೀತಿ, ಐಕ್ಯತೆ, ಅನ್ಯೂನತೆ ಮತ್ತು ಕ್ಷಮಾಪಣೆ ಗುಣಗಳನ್ನು ಸ್ಥಾಪಿಸು. ಸಮಾಜಕ್ಕೆ ಮತ್ತು ಕ್ರೈಸ್ತ ಸಭೆಗೆ ಎಲ್ಲ ಕುಟುಂಬಗಳು ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡು. ಕರ್ತನೆ, ಈ ಕಾಣಿಕೆಗಳೊಂದಿಗೆ ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರಗಳನ್ನು ನಾವು ಅರ್ಪಿಸುತ್ತೇವೆ. ನಿನ್ನ ನಾಮದ ಮಹಿಮೆಗಾಗಿ ಮತ್ತು ನಿನ್ನ ರಾಜ್ಯದ ಕಟ್ಟುವಿಕೆಗಾಗಿ ನಮ್ಮನ್ನು ನಿನ್ನ ಸಾಧವನ್ನಾಗಿ ಉಪಯೋಗ ಮಾಡಿಕೊ ಎಂಬುದಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಪ್ರತಿಯೊಂದು ಪ್ರಾರ್ಥನೆ ನಂತರ ಸಭೆಯ ಪ್ರತ್ಯುತ್ತರ, ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿರಲಿ. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿರಲಿ. ಲೆಟ್ ಅಸ್ ಪ್ರೇ ಫಾರ್ ಟೈಮ್ಲಿ ರೈನ್ಸ್. ಸಕಾಲಕ್ಕೆ ಬೇಕಾದಂಥ ಮಳೆಗಾಗಿ ನಾವು ಪ್ರಾರ್ಥಿಸೋಣ. ಜೀವರಾಶಿಗಳ ಒಡೆಯನಾದ ತಂದೆಯಂತ ದೇವರೇ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ ಎಂಬ ಕೀರ್ತನೆಗಾರನು ಹಾಡುವಂತೆ ನೀನು ಭೂಮಿಗೆ ಬೇಕಾದ ಮಳೆಯನ್ನು, ಮಾನವರಿಗೆ ಬೇಕಾದಂಥ ಬೆಳೆಯನ್ನು ಸಕಾಲಕ್ಕೆ ಕೊಡುತ್ತಾ ಬಂದಿದ್ದಿ. ಕರ್ತನೆ, ಈ ವರ್ಷವೂ ಸಹ ಸರಿಯಾಗಿ ಅವಶ್ಯಕತೆಯ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ಮಳೆಯನ್ನು ಮತ್ತು ಬೆಳೆಯನ್ನು ದಯಪಾಲಿಸೆಂದು ಬೇಡುತ್ತೇವೆ. ಅತಿವೃಷ್ಟಿ, ಅನಾವೃಷ್ಟಿಗಳಿಂದ ನಮ್ಮ ವಿಶ್ವವನ್ನು, ಮುಖ್ಯವಾಗಿ ನಮ್ಮ ಭಾರತ ದೇಶದ ಹಳ್ಳಿಗಳನ್ನು ತಪ್ಪಿಸು. ಅದಲ್ಲದೆ ನಿನ್ನ ಸ್ವರೂಪದಲ್ಲಿ ಉಂಟಾದ ನಿನ್ನ ಪ್ರಜೆಗಳಿಗೆ ಬೇಕಾದ ಆಹಾರವನ್ನು, ನೀರನ್ನು ಸಕಾಲಕ್ಕೆ ಅನುಗ್ರಹಿಸು. ಮತ್ತು ನಿನ್ನಿಂದ ದೊರೆತ ಆಹಾರವು ಎಲ್ಲ ವರ್ಗದ ಜನರಿಗೆ ಸರಿ ಪ್ರಮಾಣದಲ್ಲಿ ಹಂಚಿಕೆಯಾಗಲು ಅಧಿಕಾರಿಗಳಿಗೆ ನಿನ್ನ ಜ್ಞಾನ, ತಿಳುವಳಿಕೆಯನ್ನು, ಕರುಣೆಯನ್ನು ದಯಪಾಲಿಸು. ಹಾಗೆ ನಮ್ಮ ಎಲ್ಲ ರೈತರಿಗಾಗಿ, ಅವರ ಕೆಲಸಗಳಿಗಾಗಿ ಮತ್ತು ಅವರು ಪಡುವಂಥ ಪ್ರಯತ್ನಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ದುಡಿಮೆಯನ್ನು ಆಶೀರ್ವದಿಸು. ಅವರು ಬೆಳೆದ ಬೆಳೆಯನ್ನು ವಿಪತ್ತುಗಳಿಂದ, ಅತಿವೃಷ್ಟಿಯಿಂದ, ಮಳೆಯಿಂದ, ಹುಳಗಳ ಕಾಟದಿಂದ ತಪ್ಪಿಸು. ದೇವರೇ, ಅವರು ಬಿತ್ತಿದ ಬೀಜಕ್ಕೆ ಉತ್ತಮವಾದಂಥ ಬೆಳೆಗಳನ್ನು ಪಡೆಯಲು ಬೇಕಾದ ಮಳೆಯನ್ನು, ಬಿಸಿಲನ್ನು ದಯಪಾಲಿಸೆಂದು ಪ್ರಾರ್ಥಿಸುತ್ತೇವೆ. ಕಾಂಗ್ರಿಗೇಷನ್ ರೆಸ್ಪಾನ್ಸ್. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಲೆಟ್ ಅಸ್ ಪ್ರೇ ಫಾರ್ ಸ್ಟೇಟ್ಸ್ ಅಫೆಕ್ಟೆಡ್ ಬೈ ನ್ಯಾಚುರಲ್ ಕ್ಯಾಲಮಿಟೀಸ್. ನೈಸರ್ಗಿಕ ವಿಪತ್ತುಗಳಿಗಾಗಿ ಆಸ್ತಿಗಳನ್ನು, ಪ್ರಾಣವನ್ನು, ನಷ್ಟವನ್ನು ಎದುರಿಸ್ತಿರುವಂಥ ಎಲ್ಲ ರಾಜ್ಯಗಳಿಗಾಗಿ ನಾವು ಪ್ರಾರ್ಥಿಸೋಣ. ಇಗೋ,
ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬ ನಂಬಿಕೆ ವಾಕ್ಯದಂತೆ ನಮ್ಮನ್ನು ಕಾಯ್ತಿರುವಂಥ ಪರಲೋಕದ ತಂದೆಯಂತ ದೇವರೇ, ಮಾನವರ ಅಗತ್ಯಗಳಿಗಾಗಿ ನೀನು ಉಂಟು ಮಾಡಿದ ಸೃಷ್ಟಿಯನ್ನು ನೋಡುವಾಗ ಅದು ಬಹಳ ಒಳ್ಳೆಯದಾಗಿತ್ತು ಎಂಬ ವಾಕ್ಯದಂತೆ ಸೃಷ್ಟಿಯನ್ನು ಪ್ರೀತಿಸುತ್ತಿರುವ ನಮ್ಮ ಪರಲೋಕದ ತಂದೆಯೇ, ಸೃಷ್ಟಿಯನ್ನು ಕಾಪಾಡು, ನಿನ್ನ ಮಾತಿನಿಂದ ಸೃಷ್ಟಿಯನ್ನು ನಿಯಂತ್ರಿಸು ಎಂಬುದಾಗಿ ನಾವು ಬೇಡಿಕೊಳ್ತೇವೆ. ಮಾನವರ ದುರಾಸೆಯಿಂದ ನೈಸರ್ಗಿಕ ವಿಪತ್ತುಗಳು ಎದುರಾಗಿ ಆಸ್ತಿ ಪಾಸ್ತಿಗಳನ್ನು, ಪ್ರಾಣ ನಷ್ಟವನ್ನು ಎದುರಿಸ್ತಿರುವಂಥ ಎಲ್ಲ ರಾಜ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಕಳೆದ ವಾರದಲ್ಲಿ ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಮತ್ತು ಬೆಂಗಳೂರಿನಲ್ಲಿ ಆಗಿರುವಂಥ ಸೈಕ್ಲೋನ್ ಮಳೆಯಿಂದಾಗಿ ಕರ್ತನೆ 45 ಲಕ್ಷ ಜನರ ಜೀವನ ಅಸ್ತವ್ಯಸ್ತವಾಗಿ ಪ್ರಾಣಹಾನಿಯಾಗಿ ಅವರು ಕಷ್ಟವನ್ನು ಅನುಭವಿಸಿದ್ದಾರೆ. ದೇವರೇ, ಈ ಹಿಂಸೆಗೆ ಒಳಗಾದ, ಕಷ್ಟಕ್ಕೆ ಒಳಗಾದ ಎಲ್ಲ ಜನರಿಗೆ ಸಂತೈಸು. ಸರ್ಕಾರಗಳು ಅವರಿಗೆ ಮಾಡಬೇಕಂತ ಸವಲತ್ತುಗಳನ್ನು ಸರಿಯಾದ ಸಮಯಕ್ಕೆ ಮಾಡಿ ಅವರನ್ನು ಸರಿಯಾದ ಜೀವನಕ್ಕೆ ತರಲು ಬೇಕಂತ ಸಹಾಯವನ್ನು ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರೆಲ್ಲರೂ ಕಳೆದುಕೊಂಡ ಸಂತೋಷ ಸಮಾಧಾನವನ್ನು ಪುನಃ ಅವರು ಹೊಂದಿಕೊಳ್ಳಲು ಸಹಾಯ ಮಾಡು. ನೀನು ಮಾನವರ ಜವಾಬ್ದಾರಿಗೆ ನೀಡಿದಂಥ ಈ ಸುಂದರ ಪ್ರಕೃತಿಯನ್ನು ನಾವೆಲ್ಲರೂ ಗೌರವಿಸಿ ಅದನ್ನು ಕಾಪಾಡಿಕೊಂಡು ಹೋಗಲು ನಮಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ದೇವರ ಭಯವನ್ನು ನಮಗೆ ಅನುಗ್ರಹಿಸಿಕೊಡು. ದೇವರೇ, ಇಡೀ ಪ್ರಕೃತಿಯನ್ನು ನಿಯಂತ್ರಿಸುವ ನಿನ್ನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಈಗಾಗಲೇ ಸೈಕ್ಲೋನಿಗೆ ಒಳಗಾಗಿ ಮನೆ ಆಸ್ತಿಗಳನ್ನು ಕಳೆದುಕೊಂಡವರನ್ನು ಕರುಣಿಸು. ನಿನ್ನ ಸರ್ವರು ನಿನ್ನ ಮೂಲಕ ಅವರಿಗೆ ಬೇಕಾದಂಥ ಪುನರ್ ನಿರ್ಮಾಣವನ್ನು ನೀನು ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಾಂಗ್ರಿಗೇಷನ್ ರೆಸ್ಪಾನ್ಸ್. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಲೆಟ್ ಅಸ್ ಪ್ರೇ ಫಾರ್ ರಿಸರ್ಚರ್ಸ್, ಇನ್ವೆಷನ್, ಕೋವಿಡ್-19 ವ್ಯಾಕೆನ್ಸ್. ಕರೋನಾ ವೈರಸ್ನ ತಡೆಗಟ್ಟಲು ಔಷಧಿನ ಸಿದ್ಧಪಡಿಸುತ್ತಿರುವಂಥ ಸಂಶೋಧಕರಿಗಾಗಿ, ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರೇ, ಅಸಾಧ್ಯವಾದದನ್ನು ಸಾಧಿಸುವಂಥ ಸರ್ವಶಕ್ತನಂತ ನಿನ್ನಲ್ಲಿ ಏನೂ ಕಡಿಮೆ ಇಲ್ಲ. ಕರ್ತನೆ, ಎಲ್ಲಿ ನಿನ್ನ ಪ್ರಸನ್ನತೆ ಅಗತ್ಯವಿದೆಯೋ, ಯಾರಿಗೆ ನಿನ್ನ ಸಹಾಯ ಅಗತ್ಯವಿದೆಯೋ ಅಲ್ಲಿ ನಿನ್ನ ಪ್ರಸನ್ನತೆ ಇರಲಿ, ಅಲ್ಲಿ ನಿನ್ನ ಸಹಾಯ ದೊರೆಯುವಂತೆ ಸಹಾಯ ಮಾಡು. ಸರ್ವಜ್ಞಾನಿ ಅಂತ ದೇವರೇ, ಕರೋನಾ ವೈರಸ್ಸಿಗೆ ಬಲಿಯಾದ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವುದಕ್ಕಾಗಿ ಔಷಧಿಯನ್ನು ಕಂಡುಹಿಡಿಯಲು ಪ್ರಯತ್ನ ಪಡುತ್ತಿರುವ ಎಲ್ಲ ಸಂಶೋಧಕರಿಗಾಗಿ, ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳಿಗಾಗಿ, ಡಾಕ್ಟರ್ಸ್ಗಳಿಗಾಗಿ, ನರ್ಸ್ಗಳಿಗಾಗಿ, ಸ್ವಯಂ ಸಂಸ್ಥೆಗಳಿಗಾಗಿ ಮತ್ತು ಸರ್ಕಾರಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಅಗತ್ಯವಾಗಿ ಬೇಕಾಗಿರುವ ನಿನ್ನ ವಿಶೇಷವಾದಂಥ ಜ್ಞಾನ ವಿವೇಕವನ್ನು ಅನುಗ್ರಹಿಸು. ಅವರೆಲ್ಲರ ಪ್ರಯತ್ನಗಳಿಗೆ ಫಲವನ್ನು ನೀಡಿ ಅವರನ್ನು ಆಶೀರ್ವಾದ ಮಾಡು ಮತ್ತು ಬೇಗನೆ ಔಷಧಿ ಹೊರಗೆ ಬಂದು ಕರ್ತನೆ, ಎಲ್ಲರೂ ಸ್ವಸ್ಥ ಚಿತ್ತರಾಗಿ ನಿನ್ನ ಚಿತ್ತದಂತೆ ಪುನಃ ನಾರ್ಮಲ್ ಲೈಫ್ನಲ್ಲಿ ಎಲ್ಲರೂ ಒಂದಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಸರ್ವರ ರಕ್ಷಣೆಗಾಗಿ ಯೇಸುವೆ, ನೀನು ಕ್ರಿಸ್ತನ ಕಳಿಸಿಕೊಟ್ಟ ಹಾಗೆ ಹೊರ ದೇಶದಲ್ಲಿರುವಂಥ ನಮ್ಮ UVM ಸಭೆಗಳ ಎಲ್ಲ ಕುಟುಂಬಗಳಿಗಾಗಿ, ಅವರ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಸಹ ಈ ಕರೋನಾ ವೈರಸ್ನಿಂದ ಮತ್ತು ಅವರು ಎದುರಿಸುತ್ತಿರುವ ಇನ್ನಿತರ ಸಮಸ್ಯೆಗಳಿಂದ ಕಾಪಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಕಾಂಗ್ರಿಗೇಷನ್ ರೆಸ್ಪಾನ್ಸ್. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. Let us join together in saying the Lord's Prayer in unison. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಎಲ್ಲ ಕೇಡಿನಿಂದಲೂ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಂಡವರಾಗಿ ಇವತ್ತಿನ ದೇವರ ವಾಕ್ಯ ಕೇಳಿದಂತೆ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಾವು ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವನ ಮಾಡೋದಕ್ಕೋಸ್ಕರ ಲೋಕದೊಳಗೆ ಪ್ರವೇಶನ ಮಾಡೋಣ.
ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಂತ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲವು ನಿಮ್ಮೆಲ್ಲರ ಸಂಗಡ ಇಂದಿನಿಂದ ಯಾವಾಗಲೂ ನೆಲೆಯಾಗಿರಲಿ. ಆಮೇನ್. This is my season. This is my season. This is my time.